ತುಂಬಾ ಇನ್ಸ್ಪೈರ್ ಮಾಡಿರೋದು ಅಪ್ಪು ಅಂತ. ಯಾಕೆಂದ್ರೆ ನಾಟ್ ಜಸ್ಟ್ ಆಸ್ ಅನ್ ಆಕ್ಟರ್ ಅವ್ರ ಇನ್ಸ್ಪಿರೇಷನ್ ಕೊಡೋದು, ಬಟ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್. ಯಾಕೆಂದ್ರೆ ಅವ್ರ ಫುಲ್ ಅವ್ರ ಹ್ಯೂಮಿಲಿಟಿ, ಹಂಬಲ್ನೆಸ್, ಹೆಂಗೆ ಬೇರೆಯವ್ರನ್ನ ಟ್ರೀಟ್ ಮಾಡೋದು ಅಂಡ್ ಆಲ್ಸೋ ಸೆಟ್ ಅಲ್ಲಿ ಯಾವ ತರ ಬಿಹೇವ್ ಮಾಡೋದು, ಎನರ್ಜಿ ಹೆಂಗ್ ಕೊಡೋದು ಬೇರೆಯವ್ರಿಗೆಲ್ಲರಿಗೂ. ಯಾಕೆಂದ್ರೆ ಇದು ನಾನು ಬಾರ್ಸಿಲೋನಾಗ ಹೋಗಿದಾಗ ಸ್ಪೇನ್ ಅಲ್ಲಿ ಪವರ್ ಮೂವಿ ಶೂಟಿಂಗ್ ಇತ್ತು. ಅದರಲ್ಲಿ ಐ ವಾಸ್ ದ ಯಂಗೆಸ್ಟ್. ನಾನು ಸ್ಕೂಲ್ ಕಿಡ್ ಇದ್ದೆ. ಏನೇ ಇದ್ರು ಯಾವಾಗ್ಲೂ ನನ್ ಮೇಲೆನೆ ಕಾನ್ಸಂಟ್ರೇಷನ್ ಇತ್ತು. ರಕ್ಕಿ ಎಲ್ಲಿ ಊಟ ಮಾಡ್ದ, ಎಲ್ಲಿ ಅವನು ಅಂತ. ಆ ತರ ಹಿ ವಾಸ್ ಅಷ್ಟೊಂದು ಬಿಸಿ ಇಲ್ಲಿ, ಅಷ್ಟೊಂದು ಹೆಡ್ ಏಕ್ ಅಂಡ್ ಎವ್ರಿಥಿಂಗ್. ಹಿ ಆಲ್ವೇಸ್ ಫೋಕಸ್ ಆನ್ ಎವ್ರಿ ಒನ್. ಎಲ್ರ ಮೇಲೂ ಇದಿತ್ತು. ನನ್ಗೆ ಇವ್ರು ನೋಡಿದ್ರೆ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ, ಅಪ್ಪು ಸರ್ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತ. ತುಂಬಾ ವಿಷಯಗಳು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ. ಫಿಲ್ಮ್ ಟೈಟಲ್ ಇಂದ ಹಿಡಿದು ಇಲ್ಲಿವರೆಗೂ ಕ್ಲಾಪ್ ಮಾಡಿದ್ದಿರ್ಬೋದು, ಇವ್ರಿಗೆ ಸಪೋರ್ಟ್ ಮಾಡ್ತಾರ ಅಶ್ವಿನಿ ಮ್ಯಾಮ್ ಇರ್ಬೋದು, ಅಥವಾ ಇವ್ರದ್ದು ಪ್ರೀವಿಯಸ್ ಎಷ್ಟು ನೆನಪುಗಳಿದೆ, ವಿಷಯಗಳು ಕನೆಕ್ಟ್ ಅಪ್ಪು ಸರ್ ಅಲ್ಲ. ಕರೆಕ್ಟ್. ಒಂದ್ಸತಿ ಸಿಕ್ಕಿದ್ರು ಸೋ ಲಕ್ಕಿ. ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಚಾಂದಿನಿ, ಮಂಗಳ ಎಲ್ಲಾರ್ಗು ಸಿರಿ ತಗೊಂಬರೋ ಅಂತ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ಪಟಾಕಿ ಯಾರ್ದಾಗ್ಲೇ ಇರ್ಲಿ, ಅಂಟಿಸೋರು ನಾವಾಗಿರ್ಬೇಕು ಅಂತ ಬಂದಾಗ ನಿಮ್ಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಬಂದಿದೆ. ಯಾರ ಕಡೆಯಿಂದ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ನನಗೆ ಗೊತ್ತಿದೆ, ರಾಮ್ ಚರಣ್ ತರ ಕಾಣಿಸ್ತಾ ಇದೆಯಾ. ಮಗದಿರ ರಾಮ್ ಚರಣ್. ಓ ಯಾ, ಇವಾಗ ಅನ್ನಿಸ್ತಾ ರಾಮ್ ಚರಣ್ ನೋಡಿ ನೀವು ಹೇಳಿದ್ಮೇಲೆ ಅನ್ನಿಸ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರಕ್ಕಿ. ಸೊ ರಿಲೀಸ್ ರೆಡಿ ಇದೆ. ಸಿನಿಮಾ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸಿನಿಮಾದಲ್ಲಿ ಏನ್ ಸ್ಪೆಷಲ್ ಇದೆ ಅವರೇ ಹೇಳ್ಬೇಕು. ಎಷ್ಟು ಬಿಟ್ಟು ಕೊಡ್ತಾರೆ ಗೊತ್ತಿಲ್ಲ. ಫಸ್ಟ್ ಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ ಬಿಡ್ತೀನಿ. ಸೊ ಸಿನಿಮಾದ ಹೀರೋ ರಕ್ಕಿ ಸುರೇಶ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹಲೋ, ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿನಿಮಾದ ಹೀರೋಯಿನ್ಸ್ ನಮ್ ಜೊತೆ ಇದ್ದಾರೆ. ಒಂದ್ ಕಡೆ ಪಲ್ಲವಿ, ಹಾಗೆ ಆಶಿಕಾ ಅವರು. ನಮಸ್ತೆ, ಇಬ್ಬರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎನರ್ಜಿ ಹೇಗಿದೆ? ಸೂಪರ್. ಹಾಯ್ ಜೈ ಅಂತ ಹೇಳಿ ನೋಡಿ. ಆ ಎನರ್ಜಿಗ್ ಜೈ, ಇದು ಎನರ್ಜಿ ಇರೋದ್ರಿಂದ ಅದಕ್ಕೆ ಜೈ. ಓಕೆ, ಎಸ್ ರಕ್ಕಿ. ಆಕ್ಚುಲಿ ವೆಲ್ಕಮ್ ಮಾಡಿದ ತಕ್ಷಣ ಅನ್ಕೊಂಡಿರ್ತಾರೆ, ಇದೇನ್ ಸಿನಿಮಾ ಹೆಸರೇ ಕರೆದು ಬಿಟ್ಲು, ಅವಳಿಗೆ ಗೊತ್ತಿಲ್ವೋ ಅಂತ. ನಿಜ, ಹಾಗೆ ಅನ್ಕೊಳ್ತಾರೆ. ಬಟ್ ಯೋರ್ ನೇಮ್ ಇಟ್ ಸೆಲ್ಫ್ ಇಸ್ ರಕ್ಕಿ ಸುರೇಶ್. ಸೊ ರಕ್ಕಿ, ಅದ್ ಎಷ್ಟು ಖುಷಿ ಇದೆ. ಯಾಕೆ ಗೊತ್ತಾ, ಸಡನ್ ಆಗಿ ನಂಗೆ ನಿಮ್ ಹೆಸರೇ ಸಿನಿಮಾ ಟೈಟಲ್ ಅಂತ ಅನ್ಸಿದ ತಕ್ಷಣ ಫಸ್ಟ್ ನಂಗೆ ನೆನಪಾಗಿದ್ದು ಯಾರು ಹೇಳಿ? ಐ ಥಿಂಕ್ ನೀವು ಗೆಸ್ ಮಾಡಿರ್ತೀರಾ. ಯಾರು? ಅಪ್ಪು. ಎಕ್ಸಾಕ್ಟ್ಲಿ. ನೋಡಿ, ಅದೆಷ್ಟು ಖುಷಿ ಆಗತ್ತೆ ಅವ್ರ ಹೆಸರನ್ನೇ ಸಿನಿಮಾ ಟೈಟಲ್ ಆಗಿ ಬಂದಾಗ. ಅದ್ ನಿಮ್ಗೆ ಎಷ್ಟು ಖುಷಿ ಅನಿಸ್ತು ನಿಮ್ಗೆ? ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಒರಿಜಿನಲಿ ನಮ್ ಸಿನಿಮಾ ಹೆಸರು ರಕ್ಕಿ ಅಂತ ಇರ್ಲಿಲ್ಲ. ನೇಮ್ ಹುಡುಕ್ತಾ ಇರುವಾಗ ನನ್ ಕೇಳಿದ್ರು ಏನ್ ಇಡ್ಬೋದು ಅಂತ. ನಾನು ಅವಾಗ ನನ್ ಡ್ಯಾಡೇ ಒಂದ್ ಹೇಳಿದ್ರು, ರಕ್ಕಿ ಅಂತ ಇಟ್ರೆ ಹೆಂಗಿರುತ್ತೆ ಅಂತ. ಇಲ್ಲ, ರಕ್ಕಿ ಬೇಡ, ಬೇರೆ ಏನಾದ್ರು ಇಡಿ ಅಂತ ನಾನು ಹೇಳಿದೆ. ಅವ್ರು ಕನ್ವಿನ್ಸ್ ಮಾಡಿದೆ, ನನ್ನ ಪೇರೆಂಟ್ಸ್ ಇಬ್ರಿಗೂ ಕನ್ವಿನ್ಸ್ ಮಾಡಿದೆ. ಆಮೇಲೆ ಎಲ್ಲಾ ಕಡೆ ಬೇರೆ ಹೆಸರು ಉಟ್ಕೊಂಡು ಯಾವ್ದು ವರ್ಕ್ ಆಗ್ತಾ ಇಲ್ಲ, ಯಾವ್ದು ಕ್ಲಿಕ್ ಆಗ್ತಾ ಇರ್ಲಿಲ್ಲ. ಫೈನಲಿ ಇದು ನಮ್ PRK ಇಂದ ಇದು ವಜ್ರೇಶ್ವರಿ ಸ್ವಾಮಿ ಅಂತ ಒಬ್ರಿದ್ದಾರೆ, ಅವರೇ ಬಂದು ಹೇಳಿದ್ರು, ಸರ್ ರಕ್ಕಿ ಅಂತಾನೆ ಇಡಿ, ಇದ್ಯಾಕೆ ಬೇರೆ ಹೆಸರು ಹುಡುಕ್ತಾ ಇದಾರಾ ಅಂತ. ವಾಪಸ್ ನನ್ನ ಪೇರೆಂಟ್ಸ್ ನನ್ಗೆ ಬಂದು ವಾಪಸ್ ಕನ್ವಿನ್ಸ್ ಮಾಡಿದ್ರು, ರಕ್ಕಿ ಅಂತಾನೆ ಹೇಳ್ಬೋದಲ್ಲ ಅಂತ. ಅವಾಗ ಓಕೆ ಫೈನ್, ದೊಡ್ಡವ್ರ ಮಾತು ಸ್ವಲ್ಪ ಕೇಳ್ಬೇಕಲ್ವಾ, ಒಳ್ಳೇದಾಗ್ಬೇಕಂದ್ರೆ. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ ಹೆಸರನ್ನ ಯಾವ್ದಕ್ಕಾದ್ರೂ ಇಡ್ತೀವಿ ಅನ್ನೋಕ್ಕಿಂತ ಇದಕ್ಕಿಂತ ಚೆನ್ನಾಗಿರೋದು ಬೇರೆ ಏನಾದ್ರು ಹೆಸರು ಇದೆಯಾ ಅನ್ನೋ ಫೀಲ್ ಬರುತ್ತೆ. ಬಟ್ ನಮ್ಮ ಹೆಸರು ಬೇರೆಯವ್ರಿಗೆ ಇಷ್ಟ ಆಗಿರುತ್ತೆ. ಮೇ ಬಿ ನಿಮ್ದ್ರಲ್ಲಿ ಹಾಗೆ ಆಗಿರ್ಬೋದು. ಎಲ್ಲರೂ ಸ್ವಲ್ಪ ಯುನೀಕ್ ಆಗಿ ಕೇಳಿಸ್ತಾ ಇದೆ, ಜಾಸ್ತಿ ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಎಲ್ಲೂ ಮುಂಚೆ ಈ ತರ ಕೇಳಿಲ್ಲ. ಕ್ಯಾಚಿ ಇದೆ. ಎಷ್ಟೊಂದ್ ಜನ ಅದನ್ನ ಎಷ್ಟು ಹೇಳ್ತಾ ಇರ್ತಾರೆ, ರಕ್ಕಿ 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 ಅಂತ. ರಕ್ಕಿ ಅಂದ್ರೆ ಏನು ಅಂತ ನನ್ಗೂನು, ರಕ್ಕಿ ಅಂದ್ರೆ ಏನು ಹೆಸರು ಅದಕ್ಕೆ ಹೇಳ್ತಾ ಇದೆ. ವಾಟ್ ಇಸ್ ರಕ್ಕಿ, ಏನ್ ಮೀನಿಂಗ್ ಏನು ಅಂತ. ಗುಡ್ ಕ್ವೆಶ್ಚನ್. ಆಕ್ಚುಲಿ ಈ ಕ್ವೆಶ್ಚನ್ ನನ್ನ ಪೇರೆಂಟ್ಸ್ ಗೂ ಕೇಳಿದೆ. ನೆಕ್ಸ್ಟ್ ಕ್ವೆಶ್ಚನ್ ಇದಾಗಿರ್ತದೆ. ಹೇಳಿ, ರಕ್ಕಿ ಅಂದ್ರೆ ಏನು? ಆಕ್ಚುಲಿ ಈ ಕ್ವೆಶ್ಚನ್ ನನ್ನ ಪೇರೆಂಟ್ಸ್ ಗೂ ಕೇಳಿದೆ, ರಕ್ಕಿ ಏನಕ್ಕೆ ನನ್ನ ಹೆಸರು ರಕ್ಕಿ ಅಂತ ಇಟ್ರಿ ಅಂತ. ಅವ್ರು ಹೇಳಿದ್ರು, ವಿ ವರ್ ಲುಕಿಂಗ್ ಫಾರ್ ಸಮಥಿಂಗ್ ಯುನೀಕ್, ಡಿಫ್ರೆಂಟ್ ಆಗಿ ಕೇಳಿಸ್ತಾರ ಅಂತ. ಸೊ ಅದಕ್ಕೆ ರಕ್ಕಿ ಅವ್ರಿಗೆ ತುಂಬಾ ಚೆನ್ನಾಗಿ ಕೇಳಿಸ್ತು, ಹಾಗಾಗಿ ರಕ್ಕಿ ಅಂತ ಇಟ್ರು. ಜೊತೆಗೆ ಸುರೇಶ್ ಅಂತ ಆಡ್ ಮಾಡ್ಬಿಟ್ಟು. ಅದು ನನ್ನ ಫಾದರ್ ಹೆಸರು. ಓಕೆ. ಅಂಡ್ ನನ್ನ ಫ್ಯೂ ಅರಬಿಕ್ ಫ್ರೆಂಡ್ಸ್ ಬಂದು ಹೇಳಿದ್ರು, ಮೀನಿಂಗ್ ರಕ್ಕಿ ಅರಬಿಕ್ ಅಲ್ಲಿ ಏನಂತ ಅಂದ್ರೆ ನೋಬಲ್ ಪರ್ಸನ್. ನೋಬಲ್ ಪರ್ಸನ್.
ನೋಡಿ ಅವಾರ್ಡ್ ಸಿಗಕ್ಕೂ ಮುಂಚೆ ನೋಬೆಲ್ ಆಲ್ರೆಡಿ ಇಟ್ಸ್ ನೋಬೆಲ್. ಕಷ್ಟಪಟ್ಟು ಅಚೀವ್ ಮಾಡ್ಬೇಕು ಅವ್ರಿಗೆ ನೋಡಿ ಹುಟ್ಟತಾನೆ ಪ್ರಶಸ್ತಿ. ನೋಬೆಲ್ ಪ್ರಶಸ್ತಿ ತರ ನೋಬೆಲ್ ಪರ್ಸನ್. ನೋಬಲ್ ಇರುವಂತ ಹೆಸರಲ್ಲಿ ಮೂವಿ ಮಾಡಿದೀವಿ ಅಲ್ವಾ? ಕರೆಕ್ಟ್. ಎಸ್ ಪಲ್ಲವಿ, ನೀವೇನ್ ಹೇಳ್ತೀರಾ? ರಕ್ಕಿ ಅಂದ ತಕ್ಷಣ ಏನ್ ಬರುತ್ತೆ ಇವತ್ತು ನಿಮ್ ಮೈಂಡ್ಗೆ? ಇವ್ರು ಬರಬಾರ್ದು, ಒಂದು ಫುಲ್ ಸಖತ್ ಜಾಯ್ಫುಲ್ ಸಿನಿಮಾ ಮಾಡಿದೀವಿ ಅಂತ ಫೀಲ್ ಆಗುತ್ತೆ. ದಟ್ಸ್ ದ ಸಖತ್ ಅಮೇಸಿಂಗ್ ಫೀಲ್. ನೈಸ್. ಸೊ ಆಶಿಕಾ, ನೀವೇನ್ ಹೇಳ್ತೀರಾ? ಸೊ ನಂಗೆ ರಕ್ಕಿ ಅಂದ್ರೆ ಬಹಳಷ್ಟು ಇಮೋಷನ್ಸ್ ಬರ್ತಾ ಇದೆ ಆಕ್ಚುಲಿ. ಐ ಆಮ್ ಎಕ್ಸೈಟೆಡ್, ಆಮೇಲೆ ಖುಷಿ ಆಗ್ತಿದೆ, ಅಂಡ್ ಐ ಆಮ್ ಲೈಕ್ ಏನಾಗುತ್ತೆ July 10th ಅನ್ನೋ ಥರ. ಅಂಡ್ ನನಗೆ ಶೂಟಿಂಗ್ ಮೆಮೊರೀಸ್ ಎಲ್ಲ ಬರ್ತಾ ಇದೆ, ಅಂಡ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತಲೆಗೆ ಬರ್ತಾ ಇದೆ. ಸೊ ವೆರಿ ಎಕ್ಸೈಟೆಡ್ ಆಕ್ಚುಲಿ. ಸರಿ, ನಿಮ್ಗೆ ಈಗ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದೀರಾ, ಇದು ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಬರ್ತಾ ಇರುವಂತಹ ಫಸ್ಟ್ ಮೂವಿ ಅಂದಾಗ ಲೈಫಲ್ಲಿ ಒಂದು ಸ್ಪೆಷಲ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ರಕ್ಕಿ? ತುಂಬಾನೇ ಸ್ಪೆಷಲ್ ಮೇಡಮ್. ಇದು ನಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು, ಚಿಕ್ಕವನಿಂದ ಏನಾದ್ರು ಮಾಡ್ಬೇಕಂತ ಆಸೆ ಇತ್ತು. ಸೊ ನನ್ಗೆ ಪ್ಯಾಷನ್ ಇತ್ತು, ಹಿಂಗೆ ಮೂವೀಸ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದೆ. ಅಂಡ್ ದೆನ್ ಒಂದ್ ಸ್ವಲ್ಪ ಜಾಸ್ತಿನೇ ಆ ಕಡೆ ಇಂಟ್ರೆಸ್ಟ್ ಹೋಗ್ತಾ ಇತ್ತು. ನನ್ನ ಪೇರೆಂಟ್ಸ್ ಒಂದ್ ಸ್ವಲ್ಪ ಹೋಲ್ಡ್ ಡೌನ್ ಮಾಡಿದ್ರು. ನಿನ್ ಫಸ್ಟ್ ಫೋಕಸ್ ಎಜುಕೇಶನ್ ಮೇಲೆ ಇರಲಿ, ಸ್ಟಡಿ ವೆಲ್, ಸ್ಕೂಲ್ ಪಾಸ್ ಆಗು, ಇಂಜಿನಿಯರಿಂಗ್ ಮಾಡು, ಆಮೇಲೆ ಮಾಸ್ಟರ್ಸ್ ಮಾಡಿದೆ. ಆಮೇಲೆ ಎಲ್ಲ ಮಾಡಿದ್ಮೇಲೆ ಟಾಪರ್ ಆಗಿ ಬಂದ್ಮೇಲೆ ನಮ್ಮ ಪೇರೆಂಟ್ಸ್ಗೆ ಹೋದೆ. ನಮ್ದೊಂದು ಡೀಲ್ ಇತ್ತು, ನೀವ್ ಹೇಳಿದ್ರಿ ಎಜುಕೇಶನ್ ಫಸ್ಟ್ ಮಾಡು, ಆಮೇಲೆ ನಿನ್ ಪ್ಯಾಷನ್ ತಗೊಂಬಂತ ಹಿಂಗ್ ಕೊಟ್ಟೆ. ನೌ ಇಟ್ಸ್ ಯುವರ್ ಟರ್ನ್ ಡೀಲ್ ನ ಫುಲ್ಫಿಲ್ ಮಾಡಕ್ಕೆ. ಅವಾಗಿಂದ ಫುಲ್ ಸಪೋರ್ಟ್ ಮಾಡಿದ್ರು. ಅಂಡ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಅದಕ್ಕೆ ಅದು ನಿಜಾನೇ ಅಂತ ಅನ್ಸುತ್ತೆ. ಮಕ್ಕಳ ಲೈಫಲ್ಲಿ ತಂದೆ ತಾಯಿ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದೊಂದು ಟ್ರ್ಯಾಕ್ ಇದೆಯಲ್ಲ, ನಮ್ಮನ್ನ ಟ್ರ್ಯಾಕ್ ತಗೊಂಡ್ಬರೋದೇ ಅವರು. ಸೊ ಆ ವಿಚಾರದಲ್ಲಿ ಯು ಹ್ಯಾಪಿ ಅಂತ ಅನ್ಸುತ್ತೆ ತುಂಬಾ. ಆಕ್ಚುಲಿ ಐ ಆಮ್ ಪ್ರಿವಿಲೇಜ್ಡ್, ಯಾಕೆಂದ್ರೆ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವರು ಫುಲ್ ಅವ್ರದ್ದು ಇರೋ ಎನರ್ಜಿ ಎವ್ರಿಥಿಂಗ್ ನನ್ಗೆ ಹಾಕಿದ್ದಾರೆ. ಗ್ರೇಟ್. ಅಂಡ್ ಚಿಕ್ಕವನಿಂದಾನು ಅವರು, ಫಾರ್ ಎಕ್ಸಾಂಪಲ್ ನನ್ನ ಮಾಮ್, ಅವ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಡ್ಯಾನ್ಸ್ ಅಲ್ಲಿ ಇದರಲ್ಲಿ ಶೀಸ್ ಫೋರ್ಸ್ ಟು ಮಾಡು. ನಿಮ್ಗೊಂದು ಒಳ್ಳೆ ಪ್ಲೀಸ್. ನಾವು ಸೆಟ್ಟಲ್ ಸಹ ನೋಡಿದ್ರೆ ಅವ್ರ ಅಮ್ಮ ಮತ್ತೆ ಅವ್ರ ಅಪ್ಪ, ಇವಾಗೂ ಸಹ ಅವ್ರ ಮೇಕಪ್, ಹೇರ್ ಸ್ಟೈಲ್ ಎಲ್ಲಾನು ಸಹ ಅವ್ರ ಅಮ್ಮನೇ ಎಷ್ಟು ಡೆಡಿಕೇಟೆಡ್ ಆಗಿ. ನಮ್ಗೇನಾದ್ರು ಧೂಳ್ ಆತರ ಎಲ್ಲ ಬರ್ತಿದ್ರು ಸಹ ಶೋಸ್ ದೇರ್ ಸೆಟ್ ಅಲ್ಲಿ. ನಿಜ ನಿಜ, ಲೈಕ್ ಕಂಪ್ಲೀಟ್ಲಿ she was like a momager ಅಲ್ವಾ, almost like that ಹಾಗಿದ್ರು. she was very nice and even the entire ಹಾಗೆ ಇದ್ರು. ಫಿಲ್ಮ್ ಅಂತ ಬಂದಾಗ ನಿಮ್ಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಬಂದಿದೆ, ಯಾರ ಕಡೆಯಿಂದ ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ನನಗೆ ಗೊತ್ತಿದೆ, ರಾಮ್ ಚರಣ್ ತರ ಕಾಣಿಸ್ತಾ ಇದ್ದೀರಾ. ಮಗಧೀರ ರಾಮ್ ಚರಣ್. ಓ ಯಾ, ಇವಾಗ ಅನ್ನಿಸ್ತಾ ರಾಮ್ ಚರಣ್ ನೋಡಿ ನೀವು ಹೇಳಿದ್ಮೇಲೆ ಅನ್ನಿಸ್ತಾ ಇದೆ. ಆಕ್ಚುಲಿ ಮ್ಯೂನಿಕ್ ಅಲ್ಲಿ, ಸೊ ಜರ್ಮನಿ where I come from, ಅಲ್ಲೆಲ್ಲರೂ ನನ್ನ ರಾಮ್ ಚರಣ್ ತೇಜ್ ಅಂತಾನೆ ಕರೀತಾರೆ. ಯುರೋಪ್ ರಾಮ್ ಚರಣ್ ತೇಜ್ ಅಂತ. ಓ ಯಾ, ಲೈಕ್ ಮಗಧೀರದಲ್ಲಿ ರಾಮ್ ಚರಣ್, ಇಟ್ಸ್ ಲೈಕ್ ದ ಹೇರ್ ಅಂಡ್ ದ ಹೇರ್, ದ ಲುಕ್, ಅದೆಲ್ಲ. ಅಶ್ವಿನಿ ಮ್ಯಾಮ್ ನಿಮ್ ಜೊತೆ ಮಾತಾಡುವಾಗ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅವಾಗ್ಲೂ ಆಗಿದೆ. ನಮ್ದು ಮುಹೂರ್ತ ಮಾಡಿದ್ವಿ, ಅವಾಗ ಕನ್ನಡ ರಾಮ್ ಚರಣ್ ತೇಜ್ ಅಂತ. ಎಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಒಂದು ಸಿನಿಮಾಗೆ ಅಂತ ಬಂದ. ಬಿಕಾಸ್ ಆ ಹೆಸರು ಎಲ್ರಿಗೂ ಗೊತ್ತು ಇವತ್ತು ಅಂದ್ರೆ ಹಿ ಡಿಡ್ ಸಮಥಿಂಗ್ ಇನ್ ದ ಫೀಲ್ಡ್. ಅವ್ರಷ್ಟೆಲ್ಲ ಮಾಡ್ದೆ, ಹೆಸರು ಮಾಡ್ದೇನೆ ಆ ಹೆಸರೆಲ್ಲ ಎಲ್ರು ನೆನ್ಪಿಟ್ಕೊಳಲ್ಲ. ಇವತ್ತಿಗೂ ನೋಡಿ ರಾಮ್ ಚರಣ್ ಅಂತ ತಕ್ಷಣ ನಿಮ್ಮಿಬ್ರು ಸಡನ್ ಆಗಿ ಅನ್ಸುತ್ತೆ. ಅಂಡ್ ಫಸ್ಟ್ ಕ್ಲಾಪ್ ನಿಮ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಡೆಯಿಂದ. ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ. ತುಂಬಾನೇ ಬ್ಲೆಸ್ಡ್. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ ಮಾಮ್ಗೆ ನೀವೇನಾದ್ರು ಕೇಳಿದ್ರೆ ನಂಗೆ ಇದೊಂದು ಆಸೆ ಇದೆ, ಕೆನ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ, ಆಗ ಅವ್ರು ಬಂದು ಒಂಚೂರು ಕ್ವಶನ್ ಮಾಡಿದೆ, ಶಿ ಡಸ್ ಎವ್ರಿಥಿಂಗ್ ಶಿ ಕ್ಯಾನ್ ಟು ಮೇಕ್ ಇಟ್ ಕಮ್ ಟ್ರೂ, ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್. ಆ ತರ ಅವ್ರು ನಂಗೆ ಮಾಡಿದ್ದಾರೆ. ಸೊ ಅದಕ್ಕೆ ನಂಗೆ ವರ್ಡ್ಸ್ ಇಲ್ಲ, ಥ್ಯಾಂಕ್ ಯು ಇಸ್ ನಾಟ್ ಎನಫ್. ಸೊ ವರ್ಡ್ಸ್ ಇಲ್ಲ, ಈ ಇಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಿ. ಡೈಲಾಗ್ ಡೆಲಿವರಿ ಎಲ್ಲ ನೋಡಿದೆ, ಕ್ಲಾಪ್ ಹಾಕ್ತಿದಂಗೆನೆ. ಎಷ್ಟು ಪ್ರಿಪೇರ್ ಆಗಿದ್ರಿ, ಅಥವಾ ಹೇಗೆ ಮಿಸ್ಟೇಕ್ ಮಾಡ್ಲೇಬಾರ್ದು ಹೋಗ್ಬೇಕು ಅಂತ ಫಸ್ಟ್ ಡಿಸೈಡ್ ಆಗ್ಬಿಟ್ಟಿದ್ರ? ಶಲ್ವಿ, ಇವಾಗ ಒಂದ್ಸಾರಿ ಕೇಳ್ಬೋದಾ ಡೈಲಾಗ್? ದಟ್ ಸೇಮ್. ಓಕೆ. ದುಬಾಯ ಅದು ಮಿನಿ ಇಂಡಿಯಾ, ಹೋಗು ಒಳ್ಳೇದು, ನೆಮ್ಮದಿ. ಇಲ್ಲಿ ಭಯ ಪಟ್ಟು ಇರೋದಕ್ಕಿಂತ ಅಲ್ಲೋಗಿ ಸೆಟ್ಲ್ ಆಗ್ಬಿಡು. ಸುಮ್ನೆ ಕನ್ಸ್ ಕಾಣದ ಮರ್ತು ಬಿಡು ಸಿರಿ. ಹೇಗಿದ್ರು ರೌಡಿ ಡಾನ್ ಮಕ್ಕಳುಗಳಿಗೆ ರೌಡಿಗಳೇ ಸಂಬಂಧ ಬೆಳೆಸೋದು. ಇಲ್ಲಿ ಜಾತಿ ಬರಲ್ಲ, ಧರ್ಮ ಬರಲ್ಲ. ಹೇಗೆ ನಮ್ಮ ರೌಡಿಸಮ್ ಅಂಡರ್ವರ್ಲ್ಡ್, ಯೂನಿವರ್ಸಲ್ ಕ್ಯಾಸ್ಟ್ ಅಂಡ್ ರಿಲಿಜನ್.
ಸ್ಟಿಲ್ ಯು ರಿಮೆಂಬರ್ ಅಲ್ಲ, ಎಷ್ಟು ಖುಷಿ. ಫುಲ್ ಮೈಂಡ್ ಅಲ್ಲಿ ಇನ್ಗ್ರೇನ್ಡ್ ಆಗೋಗಿದೆ. ಅದೇ ಯೋಚನೆ ಮಾಡ್ತಿದ್ದೆ ಫುಲ್ ಪಕ್ಕ ನೆನ್ಪಿಟ್ಕೊಂಡಿದ್ದಾರೆ ಅಂತ. ಆಕ್ಚುಲಿ ಫನಿ ಥಿಂಗ್ ಏನು ಅಂತಂದ್ರೆ, ಈಗ ನಾನು ಡೈಲಾಗ್ ಪ್ರಿಪೇರ್ ಮಾಡ್ತಾರೆ ಅವಾಗ, ಬಿಕಾಸ್ ನಾನು ಜರ್ಮನಿಲೇ ಬೆಳೆದಿರೋದು, ಹುಟ್ಟಿರೋದು ಕರ್ನಾಟಕದಲ್ಲಿ, ಜರ್ಮನಿಲಿ ಬೆಳೆದಿರೋದು, ನನ್ನೊಂದು ಆಕ್ಸೆಂಟ್ ಇದೆ ಕನ್ನಡ ಮಾತಾಡುವಾಗ. ನಾನು ಕಲ್ತಿರೋದು ಕನ್ನಡ ಎಲ್ಲ ಮನೆಯಲ್ಲಿ. ಸೊ ಮೂವಿ ಡೈಲಾಗ್ ಪ್ರಿಪೇರ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಅಮ್ಮ ಟೀಚರ್. ಸೊ ಎವ್ರಿ ಟೈಮ್ ರ್ಯಾಂಡಮ್ ಆಗಿ ಅವ್ರು ಏನೋ ಅಡ್ಗೆ ಮಾಡ್ತಾ ಇದ್ದಾರೋ, ಅವ್ರು ರ್ಯಾಂಡಮ್ ಆಗಿ ಎಲ್ಲೋ ಇಲ್ಲಿ ಶಾಪಿಂಗ್ ಮಾಡ್ತಾ ಇರುವಾಗ ಬಂದ್ಬಿಟ್ಟು ದುಬಾಯ ಅಂತ ಅವ್ರಿಗೆ ಡೈಲಾಗ್ ಕೊಡ್ತಾ ಇದೆ. ಅವಾಗ ಏನ್ ನಡೀತಾ ಇದೆ ಇಲ್ಲಿ. ಸೊ ಬೇರೆ ಬೇರೆ ಡೈಲಾಗ್ಸ್ ಇದೆ, ಮಾಸ್ ಡೈಲಾಗ್ಸ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸುಮ್ಮನೆ ಕೊಡ್ತಾ ಇದ್ದೀನಿ. ಎಲ್ರು ಇದೇನ್ ಮಾಡ್ತಾ ಇದೀನಿ ಹುಡುಗ ಅಂತ, ಬೇಕಂದ್ರೆ ಅವ್ರಿಗೆ ಭಾಷೆ ಅರ್ಥ ಆಗಲ್ಲ ಜರ್ಮನ್ ಅಲ್ಲಿ, ಏನಿದು ಏನೋ ಮಾತಾಡ್ತಾ ಇದ್ದಾನೆ ಅಂತ. ಸೊ ಆ ತರ ಐ ಯೂಸ್ ಟು ಪ್ರಾಕ್ಟೀಸ್ ಆಲ್ ದ ಟೈಮ್. ಸೊ ಫುಲ್ ಇನ್ಗ್ರೇನ್ಡ್ ಆಗೋಗಿದೆ ಡೈಲಾಗ್ಸ್. ತುಂಬಾ ಜನಕ್ಕೆ ಅನ್ಸ್ತಾ ಇರ್ಬೋದು ಅವ್ರ ಕನ್ನಡ ಒಂಥರ ಸ್ಟೈಲ್ ಆಗಿದೆ, ಪಾಶ್ ಆಗಿದೆ ಅಂತ. ಕನ್ನಡನ ಇಷ್ಟು ಪಾಶ್ ಆಗಿ ಮಾತಾಡ್ಬೋದು ಅಂತ ಇವ್ರ ಜೊತೆ ಮಾತಾಡಿದ್ಮೇಲೆ ಅಲ್ವಾ? ನನ್ ಫಸ್ಟ್ ಬಂದ ತಕ್ಷಣ ನಿಮ್ಮ ಹತ್ರ ಮಾತಾಡಿ ಆಗ್ಲಿ ಅನ್ಸ್ತು, ಆಕ್ಸೆಂಟ್ ಬೇರೆ ತರನೇ ಇದೆಯಲ್ಲ, ಫಾರಿನ್ ರಿಟರ್ನ್ ಎಷ್ಟ್ ಚೆನ್ನಾಗಿ ಬಂದ ಅಂದ್ರೆ ಬೋರ್ಡ್ ಅಲ್ಲಿ ತಪ್ಪಿಲ್ಲ, ಬಟ್ ಅದನ್ನ ಸ್ಟೈಲ್ ಆಗಿ ಮಾತಾಡ್ತಾರೆ, ಪಾಶ್ ಆಗಿ ಅನಿಸ್ತಾ ಇತ್ತು. ಹಾಗೆ ಸಡನ್ ಆಗಿ ಅವರೇ ಹೇಳ್ಬಿಟ್ರು ಜರ್ಮನ್ ಅಲ್ಲಿ ಇರೋದು ಅಂತ. ಸೊ ಹೆಂಗೆ ಇದೆಲ್ಲ, ಸಿ ಫಾರ್ ಎಕ್ಸಾಂಪಲ್ ನಾವ್ ಯಾವ್ದೋ ಒಂದ್ ಕಡೆ ಇದೀವಿ ಅಂದ್ರೆ ಎಷ್ಟೋ ಜನಕ್ಕೆ ವಾಪಸ್ ಬರೋಕೇನೆ ಇಷ್ಟ ಪಡಲ್ಲ, ಇಲ್ಲಿಂದ ಬೇರೆ ಕಡೆ ಸೆಟ್ಲ್ ಆಗೋಣ ಅನ್ನೋರು ಎಷ್ಟೋ ಜನ ಇದಾರೆ. ಬಟ್ ಹೇಗೆ ಈ ಕನ್ನಡ ಪ್ರೀತಿ ಮತ್ತೆ ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಹೇಗ್ ಬಂತು? ಆಕ್ಚುಲಿ ಇದು ನಂದು ವಿಶ್ ಇತ್ತು, ನನ್ನ ಫಸ್ಟ್ ಮೂವಿ, ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲೇ ಇರಬೇಕು ಅಂತ. ಅಂಡ್ ಟು ಕಮ್ ಹಿಯರ್ ಕರ್ನಾಟಕದ ಬಂದು ಅಂಡ್ ದೆನ್ ಇಲ್ಲಿರೋ ಜನರ ಜೊತೆನೇ ಮಾಡ್ಬೇಕಂತ ನಂಗೆ ವಿಶ್ ಇತ್ತು. ಜರ್ಮನಿಲೂ ಎಷ್ಟೊಂದು ಆಪರ್ಚುನಿಟೀಸ್ ಬಂದಿತ್ತು, ಆಫರ್ಸ್ ಬಂದಿತ್ತು. ಅಂಡ್ ನನ್ನ ಪೇರೆಂಟ್ಸ್ ಹೇಳ್ತಾರೆ, ಆಕ್ಚುಲಿ ಇಲ್ಲ ನೋಡು, ಲೆಟ್ಸ್ ಡೂ ಸಮಥಿಂಗ್. ಇದೊಂದು ಐ ವಾಂಟೆಡ್ ಟು ಮೇಕ್ ಸಮಥಿಂಗ್. ಅಂಡ್ ನಾನು ಬೆಳೆದಿರೋದು ಹಿಂಗೆ, ಟು ಆಲ್ವೇಸ್ ಹೋಲ್ಡ್ ಆನ್ ಟು ಯೋರ್ ಕಲ್ಚರ್, ಟು ಯೋರ್ ರೂಟ್ಸ್. ಯಾಕೆಂದ್ರೆ ಇವಾಗ ಒಂದು ಸೇಯಿಂಗ್ ಇದೆ ಅಲ್ವಾ, ಸೇಯಿಂಗ್ ಇದೆ, ಸೇಯಿಂಗ್ ಬರ್ತಾ ಇದೆ, ಅರ್ಥ ಏನು? ಲೈಕ್ ಎಲ್ಲೋದ್ರೂ ಯು ಅಡ್ಯಾಪ್ಟ್ ಟು ದಟ್. ಎಲ್ಲೇ ಹೋದ್ರು ಹಣ್ಣವ್ರ ಸಾಂಗ್ದ ಹೇಳ್ತಾ ಇದ್ದೀರಾ? ಇಲ್ಲ, ಅಡ್ಯಾಪ್ಟ್ ಎನಿವೇರ್ ಅಂತನಾ? ಭಾಷೆ, ಕನ್ನಡದ ಬಗ್ಗೆನಾ? ಭಾಷೆಗೆ ತಕ್ಕಂತ ವ್ಯಕ್ತಿತ್ವ, ವೇಷ. ಓ ವೇಷ, ಓಕೆ ಓಕೆ. ಭಾಷೆಗೆ ತಕ್ಕಂತ ದೇಶ, ವೇಷನ. ಎಕ್ಸಾಕ್ಟ್ಲಿ. ಸಾರಿ, ನಾನು ಕನ್ನಡದ ಸಲ್ಲಿ ಹೇಳಕ್ ಆಗ್ಲಿಲ್ಲ, ಇಂಗ್ಲಿಷೇ ಬರ್ತಾ ಇತ್ತು. ಬಟ್ ಅದ್ರ ಸೊ ಯು ಅಡ್ಜಸ್ಟ್ ಅಲ್ಲಿಗಲ್ಲ, ಬೇರೆ ಬೇರೆ ಕಂಟ್ರೀಸ್ ಯು ಅಡ್ಜಸ್ಟ್, ಬಟ್ ಸ್ಟಿಲ್ ಅಟ್ ದ ಸೇಮ್ ಟೈಮ್ ನಿಮ್ಮ ಓನ್ ರೂಟ್ಸ್ ನು ಯು ಹ್ಯಾವ್ ಟು ಕೀಪ್ ಹೋಲ್ಡ್ ಟು ದಟ್. That's your origin. So ಅದಕ್ಕೋಸ್ಕರ ಅಂತಾನೆ I always wanted to come back to my origin. Oh, nice. Great. Actually, ನೀವು ಹೇಳೋದು ನೋಡಿದ್ರೆ ನಿಮ್ ಪೇರೆಂಟ್ಸ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತದೆ. ವಾಪಸ್ ಎಳ್ಕೊಂಬಂದು ಬಿಟ್ಟಿಲ್ಲ ಅಲ್ಲ ನಿಮ್ಮನ್ನ ಅಷ್ಟು ಸುಲಭವಾಗಿ. ಅವ್ರ ಹೋಲ್ಡ್ ಅಲ್ಲಿ ಇಟ್ಟು ಇವತ್ತು ನಮ್ಮ ಕನ್ನಡದಲ್ಲಿ ಫಸ್ಟ್ ಸಿನಿಮಾನ ಮಾಡೋ ಹಂಗ್ ಮಾಡಿದ್ದಾರೆ. ಸಾರಿ, ಥ್ಯಾಂಕ್ಸ್. ಸೊ ಈಗ ರಕ್ಕಿ ಅಂದ ತಕ್ಷಣ ಕಮಿಂಗ್ ಟು ಮೂವಿ, ಯಾವ ರೀತಿ ಸಿನಿಮಾ ಅಂತ ಹೇಳ್ತೀನಿ? ನಾನು ಹೇಳಿದೀನಿ ಕ್ರೈಮ್ ಥ್ರಿಲ್ಲರ್ ಅಂತ. ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಸಿನಿಮಾ? ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಹೌದಾ? ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಅಂಡ್ ದೇರ್ಸ್ a lot of suspense and story, ಕತೆ, emotions are really nice. ನೀವು ಎಲ್ಲ ಟೈಮಲ್ಲೂ ಯು ಬಿ ವೆರಿ ಎಂಗೇಜ್ಡ್ ಆಸ್ ಆಡಿಯನ್ಸ್. ಒಂದ್ ಟೈಮ್ ನಗ್ತೀರಾ, ಒಂದ್ ಟೈಮ್ ಅಳ್ತೀರಾ. ಸೊ ಅದು ಸಿನಿಮಾಗೆ ಬಂದು ನೋಡ್ಬೇಕಂತ ನಾನು ಹೇಳ್ತೀನಿ. ಫಸ್ಟ್ ಸುಪಾರಿ ಕೊಟ್ಬಿಟ್ಟಿದ್ದಾರೆ, ಯಾರ ಮೇಲೆ ಸುಪಾರಿ ಕೊಡ್ತಿದ್ದಾರೆ ನೋಡ್ಬೇಕಲ್ಲಿ. MLA ಮೇಲೆ ಸುಪಾರಿ ನೋಡಿ ಕೇಳಿಸ್ಕೊಂಡ್ಬಿಟ್ಟಿದೀನಿ. ಸೊ ಈಗ ನೀವ್ ಹೇಳಿ, ನಿಮ್ಮ ರೋಲ್ ಏನು ಅದ್ರಲ್ಲಿ? ಏನು ಆಕ್ಚುಲಿ ರಕ್ಕಿ? ನನ್ನ ರೋಲ್ ರಕ್ಕಿ ಇಸ್ ಅ ಗ್ಯಾಂಗ್ಸ್ಟರ್. ಓಕೆ. ಅದ್ರ ಜೊತೆಗೆ ಇಸ್ ಆಲ್ಸೋ ಅನ್ ಇನ್ಫ್ಲುಯೆನ್ಸರ್. ಸೊ ಅವನು ಯಾವ ತರ ಅಂದ್ರೆ ಹಾರ್ಡ್ ರಗಡೋ ರಕ್ಕಿ ಇದೆಯಲ್ಲ, ನೀವು ಕೇಳಿರ್ಬೋದು. ಅದರಲ್ಲಿ ತಲೆ ಕೆಟ್ಟಿರೋ ಗಿರಾಕಿ, ಅಚ್ಚಿಟ್ಟಿರೋ ಪಟಾಕಿ, ಯಾವ ಟೈಮಲ್ಲಿ ಆದ್ರೂ ಎಕ್ಸ್ಪ್ಲೋಡ್ ಆಗ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ರು ಕಾಲು ಎಳಿತಾ ಇರ್ತಾರೆ. ನಾನು ಈಸ್ ಲೈಕ್ ಪುಲ್ಲಿಂಗ್, ಟೀಸಿಂಗ್ ಎವ್ರಿಬಡಿ, ಫುಲ್ ಸ್ವ್ಯಾಗ್, ಫುಲ್ ಸ್ಟೈಲ್. ಅಂಡ್ ಎಸ್, ಆ ತರ ಇದೆ ಅವನ್ ಕ್ಯಾರೆಕ್ಟರ್. ಓಕೆ. ಕನ್ನಡ ಸಿನಿಮಾಗಳು ನೀವು ನೋಡ್ತಾ ಇರ್ತಾರೆ, ನಮ್ಮ ಸಿನಿಮಾಗಳು. ಸೊ ಇಂಟ್ರೆಸ್ಟ್ ಇರುತ್ತೆ, ನೀವು ಆಲ್ರೆಡಿ ಸಿನಿಮಾದಲ್ಲಿ ಇರೋದ್ರಿಂದ ಯಾವ್ದಾದ್ರು ಒಂದು ಸಿನಿಮಾ ನೋಡಿ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಅಂದ್ರೆ ಯಾವ ಸಿನಿಮಾ? ಸೌಂದರ್ಯ ಅವ್ರದ್ದು ಸಿಪಾಯಿ, ಮತ್ತೆ ಒಂದು ಔರ್ವಿ ಅಂತ ಒಂದು ಮೂವಿ, ಮಲಯಾಳ ಮೂವಿ. ಸೌಂದರ್ಯ ಅವ್ರದ್ದು ಎಕ್ಸ್ಪ್ರೆಷನ್ಸು ಮತ್ತೆ ಆಪ್ತ ಮಿತ್ರದಲ್ಲಿ ನೋಡಿದ್ರೆ, ನಾವೇನಾದ್ರು ಮಾಡ್ತಿದ್ರೆ ಫುಲ್ಲು ಏನಾದ್ರು ಅದನ್ನ ಅಭ್ಯಾಸ ಮಾಡ್ತಿದ್ರೆ ಫೇಕ್, ಅದು ಅಷ್ಟು ರಿಯಲ್ ಆಗಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾನೆ ಇರುತ್ತಲ್ಲ, ಅಷ್ಟು ರಿಯಲ್ ಆಗಿ. ಐ ಫೈಂಡ್ ಇಟ್ ಸೋ ಬ್ರಿಲಿಯಂಟ್. ಸೌಂದರ್ಯ ಅವರು ಮೂವೀಸು ಮತ್ತೆ ಎಲ್ಲ ತುಂಬಾ ಇನ್ಸ್ಪೈರ್ ಆಗುತ್ತೆ. ನಿಮ್ಗೆ ನನ್ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ಮೂವಿಗಳು ಇದೆ ಲಿಸ್ಟ್ ಅಲ್ಲಿ.
ಸೊ ಯಾವ್ದಾದ್ರು ಒಂದು ರೀಸೆಂಟ್ ಅಂದ್ರೆ ಲೈಕ್ ಲಾಸ್ಟ್ 10-15 ಇಯರ್ಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಉಳಿದವರು ಕಂಡಂತೆ ಹಾ ಅಂಡ್ ಗರುಡ ಗಮನ ಆಗ್ಲಿ ಅಂಡ್ ಬಾಯಲ್ಲಿ ಬರ್ತಾ ಇಲ್ಲ ನೋಡಿ ಇವಾಗ ಕಾಂತಾರ ಆಗ್ಲಿ ಯಾವಾಗ್ಲೂ ಹಂಗೆ. ನೋಡಿ ಹಂಗೆ ಎಷ್ಟಿರುತ್ತೆ ಬಟ್ ಬಾಯಲ್ಲಿ ಬರ್ತಾ ಇಲ್ಲ ಆಗ್ಲಿ ಅಂಡ್ ಕಾಂತಾರ ಲೈಕ್ ಆಫ್ ಕೋರ್ಸ್ ಮೋಸ್ಟ್ ರೀಸೆಂಟ್ ಒನ್ ಸೊ ಟೈಮ್ ಕೊಡ್ಬೇಕು ಅನ್ಸುತ್ತೆ ನೀವು ನನ್ನ ಯೋಚನೆ ಮಾಡಿ ಬಾಯಿ ಬರಕ್ಕೆ ಓಕೆ But of ಒಬ್ರು course, ಹೀರೋಯಿನ್ ಚೂಸ್ ಮಾಡ್ತೀನಿ ಅವ್ರು ನಾನು ತುಂಬಾ ಇನ್ಸ್ಪೈರ್ ಮಾಡಿದ್ರು ಇನ್ಫ್ಲೂಯೆನ್ಸಿಂಗ್ ಆಗಿ ತಗೋತೀನಿ ಅಂದ್ರೆ ಯಾರನ್ನ ಮೋಸ್ಟ್ ಅಂದರೆ ನನಗೆ ಆಲ್ಮೋಸ್ಟ್ ಲೈಕ್ ಫಿಲ್ಮ್ಸ್ ರೀಸೆಂಟ್ ಟೈಮಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದು ರಕ್ಷಿತ್ ಶೆಟ್ಟಿ ಸರ್ ಮತ್ತು ರಿಷಬ್ ಶೆಟ್ಟಿ ಸರ್ ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ನನಗೆ ಇವನ್ ಇನ್ಫ್ಯಾಕ್ಟ್ ರಾಜ್ಬಿ ಶೆಟ್ಟಿ ಸರ್ ಇಸ್ ಎಕ್ಸ್ಟ್ರೀಮ್ಲಿ ಇನ್ಸ್ಪೈರಿಂಗ್ ನನಗೆ ಇವಾಗ ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ ಫ್ರೀ ಇದ್ದಾಗ ಅವ್ರದ್ದು ಇಂಟರ್ವ್ಯೂಸ್ ಕೇಳೋದು ಇಟ್ಸ್ ಲೈಕ್ ಬಿಕಮ್ ಲೈಕ್ ಮೈ ಹಾಬಿ ಹಂಗಾಗ್ಬಿಟ್ಟಿದೆ ಹೆಂಗೆ Okay. ಮಾತಾಡ್ತಾರೆ ಹಂಗೆ ಇಟ್ಸ್ ಲೈಕ್ ಸೋ ಆಸಮ್ ಅಂತ ಆ್ಯಂಡ್ ಆಫ್ ಕೋರ್ಸ್ ಲೈಕ್ ಫೀಮೇಲ್ಸ್ ಹೀರೋಯಿನ್ಸಿಗೆ ತಗೊಂಡ್ರೆ ರಮ್ಯಾ ಮ್ಯಾಮ್ ತುಂಬ ಇಷ್ಟ ನನಗೆ ಅವ್ರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಇವನ್ ರಕ್ಷಿತಾ ಮ್ಯಾಮ್ ಅವ್ರನ್ನ ಭೇಟಿ ಮಾಡಿದೆ ಒಂದ್ಸತಿ ಆ್ಯಂಡ್ ಐ ಬಿಕೇಮ್ ಅ ಹ್ಯೂಜ್ ಫ್ಯಾನ್ ರಕ್ಷಿತಾ ಮ್ಯಾಮ್ದು ಆ್ಯಂಡ್ ಆಫ್ ಕೋರ್ಸ್ ರಾಧಿಕಾ ಪಂಡಿತ್ ಮ್ಯಾಮ್ ಸೊ ಇವರೆಲ್ಲ ಮೋಸ್ಟ್ ರೀಸೆಂಟ್ ಟೈಮ್ಸಲ್ಲಿ ನನಗೆ ತುಂಬ ಇನ್ಸ್ಪೈರ್ ಮಾಡಿರೋದು ಇವರು ಆ್ಯಂಡ್ ಆಫ್ ಕೋರ್ಸ್ ನಾವು ರುಕ್ಮಿಣಿ ವಸಂತ್ಯ ಸೊ ಯಾ ಎಸ್ ನಾನು ನಿಮ್ಮನ್ನ ಈ ಪ್ರಶ್ನೆ ಕೇಳಲೇಬೇಕು ಯಾಕಂದ್ರೆ ನಿಮ್ಗೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ ಅಲ್ವಾ Yes. ಜರ್ಮನ್ ಅಲ್ಲಿ ಇದ್ಕೊಂಡು ಅದೇ ಕೇಳ್ಬೇಕಿತ್ತು ನೀವಿರೋ ಜರ್ಮನ್ ಅಲ್ಲಿ ಸೊ ಇಲ್ಲಿ ಶೂಟಿಂಗ್ ಟೈಮಲ್ಲಿ ಮಾತ್ರ ಬರ್ತಾ ಇದ್ರಾ ಅಥವಾ ಇವಾಗ ಪ್ರೆಸೆಂಟ್ ಅಲ್ಲಿ ಬ್ಯಾಂಗ್ಳೂರಲ್ಲೇ ಇದ್ದೀರಾ ಹೇಗೆ ಇವಾಗ ಶೂಟಿಂಗ್ ಟೈಮ್ ಬರ್ತಾ ಇದ್ದು ಹಾ. ಅಂಡ್ ಇವಾಗ ಪ್ರೊಮೋಗೆ ಎಲ್ಲ ಬಂದಿರೋ ಹಾ ಓಕೆ ಸೊ ಜರ್ಮನಿಲೇ ಇವರು ಸಮ್ಮರ್ ಹಾಲಿಡೇಸ್ ತರ ಬಂದ್ಬಿಟ್ಟು movie ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ರಜಕ್ಕೆ ಅಜ್ಜಿ ಮನೆ ರಾಜಕ್ಕೆ ಬಂದು ಬರ್ತೀವಲ್ಲ? ಐದು ಅಜ್ಜಿ ಮನೆ ಆಗಿದೆ ವಾಪಸ್ ಹೋಗ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಹೌದಾ ಇದು ಅಜ್ಜಿ ಮನೇನು ಕೂಡ ಹೌದಾ ಬ್ಯಾಂಗ್ಳೂರ್ ಇದಾರಾ ಫುಲ್ ಮನೆ ತರಾನೇ ಬ್ಯಾಂಗ್ಳೂರ್. ಓಕೆ ಅಪ್ಪ ಅಮ್ಮ ಎಲ್ಲ ಅವರು ಎಲ್ಲ ಜರ್ಮನಿಲೇ ಜರ್ಮನಲ್ಲೇ ಇರ್ತಾರೆ ಏನಕ್ಕಲೇ ಗ್ರೇಟ್ ಸೊ ಇವಾಗ ಹೇಳಿ ನಿಮ್ನ ತುಂಬಾ ಇನ್ಸ್ಪೈರ್ ಮಾಡಿದಂತ ಹೀರೋ ಯಾರು ಕನ್ನಡದ ಹೀರೋ ನನ್ಗೆ ತುಂಬಾ ಇನ್ಸ್ಪೈರ್ ಮಾಡಿರೋದು ಅಪ್ಪು ಅಂತ ಯಾಕೆಂದ್ರೆ ನಾಟ್ ಜಸ್ಟ್ ಆಸ್ ಅನ್ ಆಕ್ಟರ್ ಅವ್ರ ಇನ್ಸ್ಪಿರೇಷನ್ ಕೊಡೋದು ಬಟ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಯಾಕೆಂದ್ರೆ ಅವ್ರ ಫುಲ್ ಅವ್ರ ಹ್ಯೂಮಿಲಿಟಿ ಹಂಬಲ್ನೆಸ್ ಹೆಂಗೆ ಬೇರೆಯವ್ರನ್ನ ಟ್ರೀಟ್ ಮಾಡೋದು ಅಂಡ್ ಆಲ್ಸೋ ಸೆಟ್ ಅಲ್ಲಿ ಯಾವ ತರ ಬಿಹೇವ್ ಮಾಡೋದು ಎನರ್ಜಿ ಹೆಂಗ್ ಕೊಡೋದು ಬೇರೆಯವ್ರಿಗೆಲ್ಲರಿಗೂ ಯಾಕೆಂದ್ರೆ Yeah. ಇದು ನಾನು ಬಾರ್ಸಿಲೋನಾಗ ಹೋಗಿದಾಗ ಸ್ಪೇನ್ ಅಲ್ಲಿ ಪವರ್ ಮೂವಿ ಶೂಟಿಂಗ್ ಇತ್ತು ಅದರಲ್ಲಿ ಐ ವಾಸ್ ದ ಯಂಗೆಸ್ಟ್ ನಾನು ಸ್ಕೂಲ್ ಕಿದ್ದಿದ್ದೆ Okay. ಏನೇ ಇದ್ರು ಯಾವಾಗ್ಲೂ ನನ್ ಮೇಲೆನೆ ಕಾನ್ಸಂಟ್ರೇಷನ್ ಇತ್ತು ರಕ್ಕಿ ಎಲ್ಲಿ ಅವ್ನು ಊಟ ಮಾಡ್ದ ಎಲ್ಲಿ ಅವನು ಅಂತ ಆ ತರ ಹಿ ವಾಸ್ ಅಷ್ಟೊಂದು ಬಿಸಿ ಇಲ್ಲಿ ಅಷ್ಟೊಂದು ಹೆಡ್ ಏಕ್ ಅಂಡ್ ಎವ್ರಿಥಿಂಗ್ ಹಿ ಆಲ್ವೇಸ್ ಫೋಕಸ್ ಆನ್ ಎವ್ರಿ ಒನ್ ಓಕೆ ಎಲ್ರ ಮೇಲೂ ಇದಿತ್ತು ನನ್ಗೆ ಇವ್ರು ನೋಡಿದ್ರೆ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ ಅಪ್ಪು ಸರ್ ಜೊತೆ ಅಷ್ಟು ಟೈಮ್ ಅಲ್ಲ? ಸ್ಪೆಂಡ್ ಮಾಡಿದ್ದಾರೆ ಅಂತ ತುಂಬಾ ವಿಷಯಗಳು ಎಷ್ಟು blessed. ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ನಾನು Yeah, yeah, yeah. So ಫಿಲ್ಮ್ blessed. ಟೈಟಲ್ ಇಂದ ಹಿಡಿದು ಇಲ್ಲಿವರೆಗೂ ಕ್ಲಾಪ್ ಮಾಡಿದ್ದಿರ್ಬೋದು yeah. ಇವ್ರಿಗೆ ಸಪೋರ್ಟ್ ಮಾಡ್ತಾರ ಅಶ್ವಿನಿ ಮ್ಯಾಮ್ ಇರ್ಬೋದು Yeah. ಅಥವಾ ಇವ್ರದ್ದು ಪ್ರೀವಿಯಸ್ ಎಷ್ಟು ನೆನಪುಗಳಿದೆ ಅದೇ ತುಂಬಾ ವಿಷಯಗಳು like, he spent connect so ಆಗ್ತವೆ. much time with ಅಪ್ಪು ಸರ್ ಅಲ್ಲ ಕರೆಕ್ಟ್ It's a ಲೈಫಲ್ಲಿ blessing. ಒಂದ್ಸತಿ ಸಿಕ್ಕಿದ್ರು ವಿಲ್ ಬಿ ಸೋ ಲಕ್ಕಿ. ಕರೆಕ್ಟ್ ಸೊ ಇವಾಗ ನಿಮ್ಗೆ ಅನ್ಸ್ತಾ ಇದೆಯಾ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಗೆಲ್ಲಿಸ್ಕೊಳ್ಬೇಕು ಅಂತಂದ್ರೆ ಸಿನಿಮಾ ಏನ್ ಚೆನ್ನಾಗಿರ್ಬೇಕು ಅನ್ಸುತ್ತೆ ಯಾವ್ದು ಜನರಿಗೆ ರೀಚ್ ಆಗ್ಬೇಕು ಅನ್ಸುತ್ತೆ ಕತೆ ಅನ್ಸುತ್ತಾ ಅಥವಾ ನಾನ್ ಮೊದ್ಲೇ ಜನರಿಗೆ ಗೊತ್ತಿದ್ರೆ ಫೆಮಿಲಿಯರ್ ಇದ್ರೆ ಗೆಲ್ಸ್ಕೊಳ್ಳೋದು ಈಸಿ ಅನ್ಸುತ್ತಾ ಯಾವ್ದ್ರ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇದೆ ಈ ವಿಚಾರದಲ್ಲಿ ನಾನು ಸಿನಿಮಾ ಗೆಲ್ಸ್ಕೊಳ್ಬೋದು ಅಂತ ಮೇಡಮ್ ಇನ್ ಜನರಲ್ ಫಿಲ್ಮ್ ಬಂದಾಗ ಕತೆ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗಿನ ಆಡಿಯನ್ಸ್ ಸಖತ್ ಕ್ಲೆವರ್ ಇದ್ದಾರೆ ಈಗ ಮೂವಿಗೆ ಬಂದ ನೋಡಿದಾಗ ದೇ ವಾಂಟ್ ಟು ಅಂದ್ರೆ ಅವ್ರ ಡೈಲಿ ಲೈಫ್ ಆಚೆ ಬಂದು ಒಂದು ಸಿನಿಮಾ ನೋಡಿ ದೇ ವಾಂಟ್ ಟು ಗೆಟ್ ಇನ್ಸ್ಪೈರ್ಡ್ ಅವ್ರ ಒಂಥರ ಅವರೇ ಓನ್ ವರ್ಲ್ಡ್ಗೆ ಹಾಕ್ಬೇಕು ಅವ್ರು ಆಚೆ ಬಂದಾಗ ಎಷ್ಟು ಜನ ಅಂತ ಫೈಟ್ ಮಾಡ್ತಾ ಇರ್ತಾರೆ ದ ಆಕ್ಷನ್ ಗೋಸ್ ಇನ್ ದೆಮ್ ಸೊ ಸ್ಟೋರಿ ಇಸ್ ರಿಯಲಿ ಇಂಪಾರ್ಟೆಂಟ್ ಅಂಡ್ ನಮ್ಮ ಚಿತ್ರದಲ್ಲಿ ವಿ ರಿಯಲಿ ಫೋಕಸ್ ಆನ್ ಸ್ಟೋರಿ ಎಲ್ರಿಗೂ ಇಷ್ಟ ಆಗತ್ತೆ ಸ್ಟೋರಿ ಇಟ್ಸ್ ಮಾಸ್ ಕ್ಲಾಸ್ ಸೊ ಎಲ್ರು ಬಂದು ನೋಡ್ಬೋದು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ನೋಡ್ಬೋದು ಅವ್ರು ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಜೊತೆ ಬಂದು ನೋಡ್ಬೋದು ಅಜ್ಜಿ ತಾತ ಜೊತೆನೂ ಬಂದು ನೋಡ್ಬೋದು ಎಲ್ರು ಬಂದು ನೋಡ್ಬೋದು 6 to 60 ಎಲ್ರು ನೋಡ್ಬೋದು 6 to 100+. ಆ ವಯಸ್ಸವ್ರು ಬಂದು ನೋಡ್ಲಿ Why not? Definitely. ಈಗ ನಿಮ್ಗೆ ನೀವು ಹೇಳ್ತಾ ಇದ್ರಿ ನಿಮ್ಗೆ ಅನ್ಸುದಲ್ಲ ಸ್ವತಃ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಹೀರೋ ಆಗ್ಬೇಕು ಅಂತ ಸೊ ಮನೆಯಲ್ಲಿ ಯಾರು ಹೇಳಿದ್ದಲ್ಲ ಅಥವಾ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರ ನಿಮ್ಮನ್ನ ನೋಡಿ ಇಲ್ಲ ನೀನ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡು ಆತರ ಏನಾದ್ರು ಹೇಳ್ತಿದ್ರ ಸ್ವಯಂ ಪ್ರೇರಣೆ. ಆಕ್ಚುಲಿ ಅದೊಂದು ರೀತಿ ನಿಜ ಎಸ್ ಟ್ರೂ ಹೆಂಗೋ ಗೆಸ್ ಮಾಡಿದ್ದೀರಾ ನಾನು ಚಿಕ್ಕವನಿರೋಗಿಂದಾನು ಯಾವಾಗ್ಲೂ ಆಕ್ಟಿಂಗ್ ಡ್ರಾಮಾ ಆತರ ಯಾವಾಗಲೂ ಏನಾದ್ರು ಮಾಡ್ತಾ ಇದ್ದೆ ಸೊ ಯಾವಾಗ್ಲೂ ಎಲ್ಲರೂ ನನ್ನ ಒಂಥರ ಹೀರೋ ಹತ್ರ ಟ್ರೀಟ್ ಮಾಡ್ತಾ ಇದ್ರು ಏನೋ ಆಕ್ಟಿಂಗ್ ಮಾಡ್ಬೋದು ನೀನು ಆಕ್ಟಿಂಗ್ ಮಾಡ್ಬೋದು ಪುಷ್ ಮಾಡ್ತಾ ಇದ್ರು ಸೊ ಅದೇ ನನ್ನ ಮೈಂಡ್ ಅಲ್ಲಿ ಬರ್ತಾ ಇತ್ತು ಆಕ್ಟಿಂಗ್ ಸೊ
ನನ್ನ ಸ್ಕೂಲಲ್ಲೂ ಅಷ್ಟೇ, ನಂದು ಇಂಜಿನಿಯರಿಂಗ್ ಮಾಸ್ಟರ್ಸ್ ಅಲ್ಲಿ ಅಲ್ಲಿ ಪ್ರೊಫೆಸರ್ಸ್ ಹೇಳ್ತಾ ಇದ್ರು ನೀನ್ ಇದನ್ನೆಲ್ಲ ಬಿಟ್ಬಿಟ್ಟು ಆಕ್ಟರ್ ಆಗು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅವರು ನನ್ನ ಇಟ್ಕೊಂತಿದ್ರು ನನ್ ಜೊತೆ PhD ಮಾಡು ಅಂತ ಎಷ್ಟೊಂದು ಪ್ರೊಫೆಸರ್ಸ್. ಸೊ ನಾನು ಇಲ್ಲ, ಇದು ನನ್ನ ಪ್ಯಾಷನ್ ಅಂತ ಯಾವಾಗ್ಲೂ. ನೀವು ಟಾಪರ್ ಕೂಡ ಅಂತ ಕೇಳ್ಪಟ್ಟೆ. ಡಿಗ್ರಿ ಕ್ಲಾಸಸ್ ಅಲ್ಲೆಲ್ಲ ಫುಲ್ ಟಾಪ್ ಅಲ್ಲಿ ಇದ್ರಿ ಅಂತ. ಹೆಂಗ್ ಸಾಧ್ಯ ಆಯ್ತು? ಒಂದ್ ಕಡೆ ಫಿಲ್ಮ್ ಇಲ್ಲಿ ಆಕ್ಟಿಂಗ್ ಎಲ್ಲ ಕಲಿತಾ ಇದ್ದೀರಾ, ಇನ್ನೊಂದು ಕಡೆ ಕ್ಲಾಸ್. ಹೌ ಡಿಡ್ ಯು ಮ್ಯಾನೇಜ್ ಎಲ್ಲಾನು? ನಂಗೆ ಬೋತ್ ತುಂಬಾ ಫನ್ ಕೊಡ್ತಾ ಇತ್ತು. ಸ್ಟಡಿಂಗ್ ಅಕಾಡೆಮಿಕ್ಸ್ ತುಂಬಾ ಫನ್ ಕೊಡ್ತಾ ಇತ್ತು, ಅಂಡ್ ಫಿಲ್ಮ್ ಮೇಕಿಂಗ್ ಆಲ್ಸೋ ತುಂಬಾ ಫನ್ ಕೊಡ್ತಾ ಇತ್ತು. ಅಂಡ್ ಬಿಕಾಸ್ ಆಫ್ ಆಲ್ ದಿಸ್ ಫನ್ ನಂಗೆ ಒಂಚೂರು ಐ ಡಿಡ್ಂಟ್ ಹ್ಯಾವ್ ಟು ಪುಟ್ ಅಷ್ಟೊಂದು ಎಫರ್ಟ್. ಏನಕ್ಕೆ ಅಂದ್ರೆ ನಾನು 3 Idiots ಮೂವಿ ಇದೆಯಲ್ಲ, ಅದರಲ್ಲಿ ಒಂದು exactly quote ಇದೆ, don't chase after success, chase after excellence ಅಂತ. This is one of my inspiring quotes that I've taken. So ನಾನು ಯಾವಾಗಲೂ anything I do, I always chase after excellence. So adrinda ನಾನು I don't run after success, and I try to make the best out of myself, so success comes behind you. ಆ ತರ I always do. Multi-talented. ಬಾಯ್ ಲಕ್ಕಿ. ಓಕೆ, ಈಗ ಸಿನಿಮಾ ಅಂತ ಬಂದಾಗ, ಎಸ್ಪೆಷಲಿ ರಕ್ಕಿ ಸಿನಿಮಾ ಅಂತ ಬಂದಾಗ, ಅದ್ರಲ್ಲಿ ಯಾವ್ದಾದ್ರು ಒಂದು ವಿಚಾರ ನೀವು ಹೈಲೈಟ್ ಮಾಡ್ತೀರಾ ಅಂದ್ರೆ ಯಾವ್ದು? ಅಂದ್ರೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್. ಓಕೆ, ಚಿತ್ರಕಥೆ ಆಗಲಿ, ಡೈರೆಕ್ಷನ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಆ್ಯಂಡ್ ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಎವ್ರಿ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಕಮ್ ಔಟ್ ರಿಯಲಿ ಬ್ಯೂಟಿಫುಲಿ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್, ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ಆ ಥರ ಮಾಡಿದ್ದಾರೆ. ಸೊ ಐ ಥಿಂಕ್ ಐ ವುಡ್ ಸೇ ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್. ಸೊ ಆ ಥರ ಅನ್ಸುತ್ತೆ. ಓಕೆ, ಆ್ಯಂಡ್ ನೀವು? ನನಗೆ ಲಕ್ಕಿಯಲ್ಲಿ ಇಟ್ಸ್ ಅ ವಿಜುವಲ್ ಟ್ರೀಟ್. ಎಲ್ಲ ಸೆನ್ಸಸ್ಗೂ ಅವರು ಟ್ರೀಟ್ ಕೊಟ್ಟಿದ್ದಾರೆ. ಒಂದು ಹೈಸ್ಗೆ ಎಲ್ಲ ವಿಜುವಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿವಿ ಸೆನ್ಸಸ್ಗೆ ವಿಜುವಲ್ ಟ್ರೀಟ್, ಫುಲ್ಲು ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಮತ್ತು ಇಂಟೆಲೆಕ್ಚುಲಿ ರಿಲೇಟಬಿಲಿಟಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ನೋಡ್ಬೇಕಾದ್ರೆ ನಿಮ್ಗೆ ಗೂಸ್ ಬಂಪ್ಸು, ಮತ್ತು ಯು ವಿಲ್ ಫೀಲ್ ರಿಲೇಟಬಲ್ ವಿತ್ ಕ್ಯಾರೆಕ್ಟರ್ಸ್ ದಟ್ ಸರ್ ಕ್ರಿಯೇಟ್ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಸೊ ಯು ವಿಲ್ ಫೀಲ್ ಎಲ್ಲ ಸೆನ್ಸ್ಗೂ ಇಟ್ಸ್ ಅ ವಿಜುವಲ್ ಟ್ರೀಟ್. ನಿಮ್ಮ ರೋಲ್? ನನ್ನ ರೋಲ್ ಲಕ್ಕಿ ಸಾಮ್ರಾಜ್. ನಾನು ಒಂದು ಪ್ರಿಪೇರ್ ಆಗಿದ್ದೀನಿ. ಲಕ್ಕಿ ಸಾಮ್ರಾಜಲ್ಲಿ ಡ್ಯಾನಿ, ಚಾಂದಿನಿ, ಮಂಗಳ ಎಲ್ಲಾರ್ಗೂ ಸಿರಿ ತಗೊಂಬರೋ ಅಂತ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಹೇಳೋದೇ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಫುಲ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತೀವಿ. ನಾನು ಅದು ಹಂಗೆ ನಾನು ಲಾಸ್ಟ್ ಎಲ್ಲ ಆಮೇಲೆ ಹಾಯ್ ಅದ ಹೇಳ್ಬೇಕಾಗುತ್ತೆ. ಓಕೆ, ಸೊ ನಂದು ಪೊಲಿಟಿಷಿಯನ್ ಪಾತ್ರ ಆ್ಯಕ್ಚುಲಿ. ಸೊ ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಪೊಲಿಟಿಷಿಯನ್ ಅಂದರೆ ಯಾರು ನೆನಪಾಗ್ಬೋದು ಗೊತ್ತಾ ನಿಮಗೆ? ನಮಸ್ಕಾರ, ನನ್ನ ಹೆಸರು ಲಲಿತಾ, ಸಮಾಜ ಸೇವಕಿ ಲಲಿತಾ ನಂಬಿ, ಪ್ಲೀಸ್ ಅದೇ ನೆನಪಾಗುತ್ತೆ. ಕಾಮಿಡಿ ಸೀರಿಯಲ್ ಸೊ ನನಗೆ ಪಾಲಿಟಿಷಿಯನ್ ಅಂದ್ರೆ ಲೈಕ್ ಚಿಕ್ಕ ವಯಸ್ಸಿಂದ ಅದೇ ಲೈಕ್ ಸೋಷಿಯಲ್ ವರ್ಕರ್. ಇವಾಗ ನೀವು ಹೇಳಿದ್ರೆ ನಂಬಿ ಪ್ಲೀಸ್ ಅಂತ. ಬಟ್ ಇದರಲ್ಲಿ ಆಫ್ ಕೋರ್ಸ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಕೈಂಡ್ ಆಫ್ ಪಾಲಿಟಿಷಿಯನ್. ಆ್ಯಂಡ್ ಹೇಗೆ ಪಾಲಿಟಿಕ್ಸ್ ನಮ್ಮ ಲೈಫಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಅಥವಾ ಒಂದಿಷ್ಟು ಪಾರ್ಟ್ ಆಫ್ ಪಾಲಿಟಿಕ್ಸ್ ನಮ್ಗೆ ಕಾಣಿಸದೇ ಇರೋವಂಥದ್ದು. ಆ್ಯಂಡ್ ಹೇಗೆ ಆಲ್ಸೋ ಸೋಷಿಯಲ್ ಮೀಡಿಯಾ ಇವಾಗ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಿದೆ ಪಾಲಿಟಿಕ್ಸ್. ಐ ಥಿಂಕ್ ಯು ಕ್ಯಾನ್ ಸಿ ನಾವು ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಿದೆ ಅನ್ನೋದು ಲೈವ್ ಎಕ್ಸಾಂಪಲ್ಸ್ ಇದೆ. ಸೊ ಆ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾತ್ರ. ಸೊ ಅಷ್ಟೇ ರಿವೀಲ್ ಮಾಡೋಕ್ಕಾಗೋದು. ಸಿನಿಮಾ ಬಂದು ನೋಡಿ. ಇವಾಗ ನೋಡಿ, ಸಿನಿಮಾ ಅಂದ ತಕ್ಷಣ ಹೀರೋ ಆಗಬೇಕು ಅಂದಾಗ ಬೇರೆ ಯಾರೋ ಒಬ್ರು ಡೈರೆಕ್ಟರ್, ಒಬ್ರು ಪ್ರೊಡ್ಯೂಸರ್ ಅಂತ ಬಂದಾಗ ಫೈನ್, ನಿಮ್ಮನ್ನ ಆಯ್ಕೆ ಮಾಡಿರ್ತಾರೆ. ಬಟ್ ವೆನ್ ಯುವರ್ ಪೇರೆಂಟ್ಸ್ ಅಂದ್ರೆ ನಿಮ್ಮ ತಂದೆನೇ ಇಲ್ಲಿ ಪ್ರೊಡ್ಯೂಸರ್ ಅಂತ ಬಂದಾಗ, ಈಸಿ ಬಿಡು ಸಿನಿಮಾ ಸಿಗೋದು, ಅಪ್ಪನೇ ಪ್ರೊಡ್ಯೂಸ್ ಅಂತ, ಅದಕ್ಕೆ ಈಸಿಯಾಗಿ ಸಿಕ್ಕಿದೆ ಅಂತ ಹೇಳೋದನ್ನ ನೀವು ಒಪ್ಕೊಳ್ತೀರಾ? ಅಥವಾ ಇಲ್ಲ, ಐ ಆಮ್ ಕೇಪಬಲ್, ನಾನೊಬ್ಬ ಹೀರೋ ಆಗೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕು ಅದೆಲ್ಲ ನನಗಿದೆ, ಅದಕ್ಕೋಸ್ಕರನೇ ಅಪ್ಪ ಪ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತೀರಾ? ಯಾವ್ದು ಚೂಸ್ ಮಾಡ್ತೀರಾ? The second one. ಯಾಕೆಂದ್ರೆ ಈಗ ನಾನು ಎನಿ ರೋಲ್ಸ್ ಚೂಸ್ ಮಾಡಿದಾಗನು ಐ ಡೋಂಟ್ ಜಸ್ಟ್ ಚೂಸ್ ಬಿಕಾಸ್ ಆ ರೋಲ್ ನನಗೆ ಬಂದಿದೆ. ಐ ಆಲ್ವೇಸ್ ಡೂ ನಂದು ಒಂದು ಕ್ಯಾಸ್ಟಿಂಗ್ ಮಾಡ್ತೀನಿ, ಆಡಿಷನ್ ಮಾಡ್ತೀನಿ. ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೂ ನಾನು ಎಲ್ಲ ಕಳಿಸ್ತೀನಿ ನನ್ನ ಕಡೆಯಿಂದ. ಬಿಕಾಸ್ ಐ ವಾಂಟ್ ಅ ಫೇರ್ ಟ್ರೀಟ್ಮೆಂಟ್ ವಿತ್ ದ ಸೇಮ್ ಗ್ರೌಂಡ್ಸ್. ಐ ವಾಂಟ್ ಅ ಫೇರ್ ಟ್ರೀಟ್ಮೆಂಟ್. ಸೊ ಅದು ಸೆಟ್ ಆಗಲಿಲ್ಲ ಅಂದ್ರೆ ದೆನ್ ಪ್ಲೀಸ್ ನನಗೆ ಹೇಳಿ, ಸೆಟ್ ಆಗಿಲ್ಲ, ವಾಟ್ ಕ್ಯಾನ್ ಐ ಇಂಪ್ರೂವ್ ಅಪಾನ್ ದಟ್.
ಸುಮ್ಮನೆ ಅಡ್ಜಸ್ಟ್ ಆಗಬೇಡಿ ಅಂತ ಆ ಥರ. ಸೊ ಆ ಕಾನ್ಫಿಡೆನ್ಸ್ ನನ್ನ ಫಾದರ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಅದರಿಂದ ಅವರು ಓಕೆ ನಿಂಗೆ ಇದು ಮಾಡೋಕ್ಕಾಗತ್ತೆ ಅಂತ ಹಿ ಹ್ಯಾಡ್ ದಟ್ ಟ್ರಸ್ಟ್ ವಿತಿನ್. ಯಾಕೆಂದ್ರೆ ಎನಿಥಿಂಗ್ ಐ ಆಲ್ವೇಸ್ ಟೇಕ್ ವಿತ್ ಎ ಚಾಲೆಂಜ್. ಅಂದರೆ ಇದು ಹೊಸ್ದಾಗಿರ್ಬೇಕು, ಐ ಡೋಂಟ್ ವಾಂಟ್ ಟು ಡೂ ಸಮಥಿಂಗ್ ಬಿಕಾಸ್ ಇದು ನಂಗೆ ಮಾಡೋಕ್ಕಾಗತ್ತೆ ಅಂತ. ಐ ವಾಂಟ್ ಟು ಲರ್ನ್, ಐ ವಾಂಟ್ ಟು ಚಾಲೆಂಜ್ ಮೈ ಸೆಲ್ಫ್. Yeah, I think it's better andre we are more suited to answer this because ನಾವು ನೋಡಿದೀವಿ ಇವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದು. ದೇರ್ ಒನ್ ಪಾಯಿಂಟಲ್ಲೂ ಇವರು ಐ ವಾಸ್ ದ ಪ್ರೊಡ್ಯೂಸರ್ ಸನ್ ಅಥವಾ ದೇರ್ ವಾಸ್ ನೋ ಪಾಯಿಂಟ್ ಲೈಕ್ ದಟ್ ಆಟ್ ಆಲ್. ಸೊ ಕಂಪ್ಲೀಟ್ ಆಗಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡೌನ್ ಟು ಅರ್ತ್, ವೆರಿ ಹಂಬಲ್. ಸೆಟ್ಟಲ್ಲಿ ಎಲ್ಲರ ಜೊತೆನೂ ಮಾತಾಡೋರು. ಸೊ ಹಿ ವಾಸ್ ಲೈಕ್ ಇವನ್ ಊಟ ಕೂಡ ಎಲ್ಲರ ಜೊತೆನೇ ತಿನ್ನೋರು. ಸೊ ಹಾಗೆ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ವೆರಿ ಹ್ಯಾಪಿ ಟು ವರ್ಕ್ ವಿತ್. ಸೊ ನೀವು ಕೇಳಿದಂಥ ಒಂದು ಫಸ್ಟ್ ಏನು ಕೇಳಿದ್ರಿ ಆ ಥರ ಅವ್ರು ಇವಾಗ ಸಿನ್ಸ್ ಹೀಸ್ ಆಸ್ಕಿಂಗ್ ಅವ್ರು ಹೇಳ್ಬೋದು, ಬಟ್ ನೋಡಿದವ್ರಿಗೆ ಅದು ಗೊತ್ತಾಗುತ್ತಲ್ಲ. ಸೊ ಆ ಥರ ಎಲ್ಲೂ ಅನ್ಸಿಲ್ಲ. ಐ ಥಿಂಕ್ ಹಿ ಡಿಸರ್ವ್ ದಟ್ ಎಂಟೈರ್ ಥಿಂಗ್. ನಾನು ನೀವು ಕ್ವಶನ್ ಕೇಳಿದಾಗ ನಾವು ಅದನ್ನ ಆನ್ಸರ್ ಮಾಡಿದ್ರೆ ಬೆಟರ್ ಅಂತಾನೆ ಅನಿಸಿತು. ಬಿಕಾಸ್ ಆ ಅರ್ಹತೆ ಅವ್ರು ತಗೊಂಡಿದ್ದಾರೆ. ಬಿಕಾಸ್ ಇದು ಮೂವಿ ಎಲ್ಲ ಮಾಡೋದಕ್ಕಿಂತ ಮುಂಚೆ ಎಷ್ಟು ರಿಹರ್ಸಲ್ಸ್ ಮಾಡಿದ್ದಾರೆ. ಸ್ಟೋರಿ ನಮಗೆ ತಿಳಿಸೋದ್ರ ಮುಂದೆ ನಮ್ಮನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಇವರು ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರು, ಆಕ್ಟಿಂಗ್ ಬಗ್ಗೆ. ಮತ್ತೆ ಡ್ಯಾನ್ಸ್ನ ತುಂಬಾ ಎಫರ್ಟ್ ಹಾಕಿದ್ದಾರೆ. ಮತ್ತೆ ಕನ್ನಡ ಅಲ್ಲಿ ಜರ್ಮನಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಕನ್ನಡ ಕಲಿಯೋದು ತುಂಬಾ ಈಸಿ. ಇಟ್ಸ್ ವೆರಿ ಅವ್ರಿಗೆ ಅಭಿಮಾನ ಇರೋದ್ರಿಂದನೇ ಅಷ್ಟು ಚೆನ್ನಾಗಿ ಕನ್ನಡ ಕಲ್ತಿ ಎಲ್ಲ ಮಾಡಿದ್ದಾರೆ. ನಿಜ. ಅದೇ ಪಾರ್ಟಿಗೆ ಅಲ್ಲೇ ಅದೇ ಪಾರ್ಟಿಗೆ ಬಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಅಪ್ಪ ಏನಾದ್ರು ಚೇಂಜಸ್ ಹೇಳಿದಾರ ನಿಮ್ಗೆ? ಸರಿ, ಕ್ವೆಶ್ಚನ್ ಕೇಳಿಸ್ತಿದೆ. ಐ ಆಸ್ಕ್ಡ್ ಯು ಸಮಥಿಂಗ್. ಈಗ ಬರೀ ಪ್ರೊಡ್ಯೂಸರ್ ಮಗ ಅಂತಲ್ಲ, ನಿಮ್ಗೆ ಅಷ್ಟು ಕ್ವಾಲಿಟೀಸ್ ಇದ್ದಾಗ್ಲೇನೆ ಅದು ಅವಕಾಶ ಸಿಕ್ಕಿದ್ರೆ ಏನಾದ್ರೂ ಚೇಂಜಸ್ ಹೇಳಿದಾರ? ಇದರಲ್ಲಿ ನೀವು ಚೇಂಜ್ ಆಗ್ಬೇಕು, ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಏನಾದ್ರೂ ಸಜೆಸ್ಟ್ ಮಾಡಿದಾರ? ಡೆಫಿನೆಟ್ಲಿ ಮಾಡಿದ್ದಾರೆ. ಎಷ್ಟೊಂದು ಟೈಮ್ ಈಗ ನಾನು ಮಾತಾಡುವಾಗ ಅವರೇ ಬಂದು ಹೇಳಿದ್ದಾರೆ, ಸ್ವಲ್ಪ ನಿನ್ ಸ್ಟೈಲ್ ಚೇಂಜ್ ಮಾಡ್ಕೋ, ಸ್ವಲ್ಪ ಈ ತರ ಡೈಲಾಗ್ ಹೇಳ್ಬಿಡ್ಕೊಡು, ಇದು ಜಾಸ್ತಿ ಕನೆಕ್ಟ್ ಆಗ್ಬೋದು, ಇದು ಕನೆಕ್ಟ್ ಆಗದೆ ಇರ್ಬೋದು ಅಂತ ಆ ಥರ ಎಷ್ಟೊಂದು ಅವ್ರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಆಕ್ಚುಲಿ ನನ್ನ ಬಿಗ್ಗೆಸ್ಟ್ ಫ್ಯಾನ್ಸ್ ಅಂದ್ರೆ ನನ್ನ ಪೇರೆಂಟ್ಸ್, ಅದ್ರ ಜೊತೆ ನನ್ನ ಬಿಗ್ಗೆಸ್ಟ್ ಕ್ರಿಟಿಕ್ಸ್ ಅವರೇ ಬಂದು ಇದು ಒಂಚೂರು ಚೆನ್ನಾಗಿಲ್ಲ ಇವ್ರಿಗೆ ಅಂತ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಸೊ ಅವ್ರು ಏನೇ ಹೇಳಿದ್ರು ಅದ್ ನಾನು ಫುಲ್ ನೀಟ್ ಆಗಿ ತಗೊಂತೀನಿ. ಸೊ ನನ್ನ ಪೇರೆಂಟ್ಸ್ ಮತ್ತೆ ಅಶ್ವಿನಿ ಆಂಟಿ ಅವರು ನಂಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಎನಿಥಿಂಗ್ ಕಮಿಂಗ್ ಫ್ರಮ್ ಹರ್ ಐ ಆಲ್ವೇಸ್ ಟೇಕ್ ಇಟ್. ಅಂಡ್ ಅವರನ್ನು ಫುಲ್ ಆನೆಸ್ಟ್ ಆಗಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಹೆಂಗಿದೆ ಅದ್ರಲ್ಲಿ ಹೆಂಗಿದೆ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ತುಂಬಾ ರೆಸ್ಪಾನ್ಸಿಬಲ್ ಅನ್ಸುತ್ತೆ. ಯಾಕಂದ್ರೆ ಅಪ್ಪನೇ ಅಲ್ಲಿ ಪ್ರೊಡ್ಯೂಸರ್ ಆದಾಗ ಸ್ವಲ್ಪ ಮಗನಿಗೂ ಜವಾಬ್ದಾರಿ ಇರ್ಬೇಕಲ್ವಾ, ಸಿನಿಮಾ ಉಳಿಸ್ಕೋಬೇಕು, ಗೆಲ್ಲಿಸ್ಕೋಬೇಕು. ಹಂಗಿದ್ದಾಗ್ಲೇ ಅಪ್ಪನಿಗೂ ಒಂದ್ ಖುಷಿ ಅಲ್ವಾ, ಪ್ರೌಡ್ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಬಟ್ ನಂಗೆ ಏನ್ ಆಸೆ ಆಗ್ತಿದೆ ಗೊತ್ತಾ, ನಿಮ್ ಫಿಲ್ಮ್ ಡೈಲಾಗ್ ಏನೋ ಹೇಳಿದ್ರಿ, ನಿಮ್ಮ ಕನ್ನಡದಲ್ಲಿ ಯಾವ್ದಾದ್ರು ಸಿನಿಮಾದ ಒಂದು ಡೈಲಾಗ್ ಹೇಳಕ್ ಬರುತ್ತೆ ಅಂದ್ರೆ ಖಂಡಿತ ಹೇಳಿ. ನೀವ್ ಹೇಗೆ ಹೇಳ್ತೀರಾ ಅಂತ ನೋಡ್ಬೇಕಂತ ಅನ್ಸುತ್ತೆ. ನಂಗೊಂದು ಫೇವ್ರೆಟ್ ಡೈಲಾಗ್ ಇದೆ, ಪಟಾಕಿ ಯಾರ್ದಾಗ್ಲೇ ಇರ್ಲಿ ಅಂಟಿಸೋರು ನಾವಾಗಿರ್ಬೇಕು. ಪಟಾಕಿ ನಾವಾಗಿರ್ಬೇಕು. ಅಪ್ಪು ಸರ್ ಡೈಲಾಗ್, ಜಾಕಿ ಮೂವಿದು. ನಿಮ್ಗೆ ಯಾವ್ದಾದ್ರು ಇಷ್ಟ ಇದೆಯಾ? ಫೇವ್ರೆಟ್ ಡೈಲಾಗ್ಸ್ ಅಥವಾ ಫೇವ್ರೆಟ್ ಸಾಂಗ್, ಎನಿಥಿಂಗ್? ಇಲ್ಲ, ನಂಗೆ ಸದ್ಯಕ್ಕೆ ತಲೆ ನೋಡ್ತಿರೋದು. ನಾನು ಒಂದ್ ಹೇಳ್ತೀನಿ, ನೋಡ್ಕೆ ಅನ್ಬಿಟ್ಟು ನಾ ಪಾರ್ಸಲ್ ಕಟ್ತೀನಿ ಥಿಯೇಟರ್ನ, ಅದು ಒಂದು. ಉಪೇಂದ್ರ ಕೊನೆದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ ರಕ್ಕಿ ಚಿತ್ರ ಜುಲೈ 10th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರು ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಅಂಡ್ ನಮ್ ಮೂವಿ ಮಾಸ್ ಇದೆ, ಕ್ಲಾಸ್ ಇದೆ. ಸೊ ಎಲ್ರ ಜೊತೆ ಬನ್ನಿ, ನಿಮ್ ಫ್ರೆಂಡ್ಸ್ ಜೊತೆ ಬನ್ನಿ, ನಿಮ್ ಫ್ಯಾಮಿಲಿ ಜೊತೆ ಬನ್ನಿ. ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ. ರಕ್ಕಿ ಟೀಮ್ ಸಖತ್ ಹಾರ್ಡ್ ವರ್ಕ್ ಮಾಡಿದೀವಿ, ನಮ್ಮೆಲ್ರಿಗೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಜುಲೈ 10th ಬರೋದ್ ಮರಿಬೇಡಿ ಅಷ್ಟೇ. ಜುಲೈ 10th ಬನ್ನಿ ಪ್ಲೀಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ರಕ್ಕಿ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಒಂದೊಳ್ಳೆ ವಿಷಯ ಅಂತೂ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ, ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೇನ್ ಬೇಕು ಸಿನಿಮಾ ನೋಡೋದಕ್ಕಲ್ವಾ? ಸೊ ನೀವು ಟ್ರೈಲರ್ನ ಮಿಸ್ ಮಾಡದೆ ನೋಡಿ. ಜೊತೆಗೆ ಜುಲೈ 10th ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಯಾಕೆಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ, ನಾವು ಕನ್ನಡದವ್ರು ಹಾಗೆ ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನಮ್ಮ ಕನ್ನಡ ಸಿನಿಮಾ ನೋಡ್ಬೇಕು. ಇದ್ರ ಮೂಲಕ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.